ಟೇಸ್ಟ್ ಡೈಲಿ. ಸಂಪುಟ ಪುನಾರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಬಿಹಾರ ಎಲೆಕ್ಷನ್ ಮುಗಿತಾ ಇದ್ದಂತೆ ಸಂಪುಟ ಸರ್ಜರಿ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಬಿಹಾರದ ರಿಸಲ್ಟ್ ಮರುದಿನವೇ ದೆಹಲಿಗೆ ಸಿಎಂ ಪ್ರಯಾಣವನ್ನು ಬೆಳೆಸ್ತಾರೆ. ಸಂಪುಟ ಪುನಾರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವನ್ನು ಕೊಟ್ಟಿದ್ದಾರೆ. ಬಿಹಾರದ ಚುನಾವಣೆಯ ಬಳಿಕ ರಾಹುಲ್ ಗಾಂಧಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಂಪುಟ ಪುನಾರಚನೆ ಬಗ್ಗೆ ರಾಹುಲ್ ಗಾಂಧಿ ಒಂದು ಒಪ್ಪಿಗೆಯನ್ನು ಕೊಡಬಹುದು. ಮಲ್ಲಿಕಾರ್ಜುನ ಖರ್ಗೆ ಜೊತೆ ಕೂಡ ಚರ್ಚೆ ಮಾಡ್ತೇನೆ, ಇದಕ್ಕಾಗಿಯೇ ನವೆಂಬರ್ 15ಕ್ಕೆ ದೆಹಲಿಗೆ ಹೋಗ್ತಾ ಇದ್ದೇನೆ. ಪುನಾರಚನೆಯ ಬಗ್ಗೆ ಹೈಕಮಾಂಡ್ ಹೇಳಿದಂತೆ ನಾನು ನಡೆದುಕೊಳ್ತೇನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲಿಗೆ ಇಲ್ಲಿಯವರೆಗೂ ಇತ್ತಲ್ಲ ನವೆಂಬರ್ ಕ್ರಾಂತಿ ಅಂದರೆ ಕ್ಯಾಬಿನೆಟ್ ರೀಶಫಲ್ ಅನ್ನೋದನ್ನ ನೇರವಾಗಿ ಒಪ್ಪಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಾನು ಬಿಹಾರ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ. ಅಲ್ಲಿ ಡೆಲ್ಲಿ ಅವ್ರ ಹೈಕಮಾಂಡ್ ನಾನು ಬಿಹಾರ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ. ಅಲ್ಲಿ ಡೆಲ್ಲಿ ಅವ್ರ ಹೈಕಮಾಂಡ್ ಸೊ ಅಲ್ಲಿಗೆ ಬಹುತೇಕ ಸಂಪುಟ ಪುನಾರಚನೆಯ ಬಗ್ಗೆ ಪ್ರಶ್ನೆ ಕೇಳಿದಾಗ ಮುಖ್ಯಮಂತ್ರಿಗಳು ನಾನು ಬಿಹಾರದ ಚುನಾವಣೆಯ ಬಳಿಕವಷ್ಟೇ ದೆಹಲಿಗೆ ಹೋಗ್ತೇನೆ, ವರಿಷ್ಠರನ್ನು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ವರಿಷ್ಠರ ಜೊತೆ ಚರ್ಚೆ ಮಾಡಿ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಈಗ ಕ್ಯಾಬಿನೆಟ್ನಲ್ಲಿರುವಂಥವರು ಬಹುತೇಕ ಕೆಲವಷ್ಟು ಜನರನ್ನು ಕೈ ಬಿಡಲಾಗುತ್ತೆ. ಸಂಪುಟ ಸರ್ಜರಿ ಅಂದರೆ ಮೇಜರ್ ಸರ್ಜರಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದು ಅಂತಿಂತ ಸರ್ಜರಿ ಅಲ್ಲ, ಮೇಜರ್ ಸರ್ಜರಿ ಅಂದರೆ ಬಹುತೇಕ 30-32 ಜನರ ಪೈಕಿ ಒಂದು 40% ಬದಲಾವಣೆ ಆಗುತ್ತೆ. 40% ಸಚಿವರನ್ನು ಸಂಪುಟದಿಂದ ಕೈ ಬಿಡಲಾಗುತ್ತೆ. ಸಂಪುಟಕ್ಕೆ ಹೊಸಬರನ್ನು ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ. ಆ 40% ಹೊರ ಹೋಗುವಂಥವರಾರು, ಜೊತೆಗೆ ಸಂಪುಟಕ್ಕೆ ಎಂಟ್ರಿ ಆಗುವಂಥವರಾರು, ಅದೆಲ್ಲವೂ ಕೂಡ ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ ಸಂಪುಟ ಆಕಾಂಕ್ಷಿಗಳಿದ್ದಾರಲ್ಲ, ಸಚಿವಾಕಾಂಕ್ಷಿಗಳಿದ್ದಾರಲ್ಲ, ಅವರು ಈಗಾಗಲೇ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿರಂತರ ಪ್ರಯತ್ನದ ಜೊತೆಗೆ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಜಾತಿಯ ಆಧಾರದಲ್ಲಿ ಒತ್ತಡ, ಪ್ರದೇಶದ ಆಧಾರದಲ್ಲಿ ಒತ್ತಡ, ಮತ್ತೊಂದು ಕಡೆ ತಮ್ಮ ನಾಯಕರ ಮೂಲಕ ಒತ್ತಡ, ಹೀಗೆ ಅನೇಕ ರೀತಿಯ ಒತ್ತಡ ತಂತ್ರಗಳನ್ನು ಶಾಸಕರು ಅನುಸರಿಸ್ತಾ ಇದ್ದಾರೆ. ಈ ಬಾರಿ ಶತಾಯಗತಾಯ ಸಚಿವರಾಗಲೇಬೇಕು ಅನ್ನುವ ಕಾರಣಕ್ಕಾಗಿ ಬಹಳ ದೊಡ್ಡ ಪ್ರಯತ್ನ ನಡೀತಾ ಇದೆ. ಈ ಮಧ್ಯೆ ಬಿಹಾರದ ಚುನಾವಣೆಯೊಂದೇ ಬಾಕಿ. ಬಿಹಾರದ ಚುನಾವಣೆ ಆದ ನಂತರದಲ್ಲಿ ಕ್ಯಾಬಿನೆಟ್ ರೀಶಫಲ್ ಪಕ್ಕ ಅನ್ನುವ ಮಾಹಿತಿ ಇದೆ. ಆ ಬಳಿಕ ಸಂಪುಟ ಸೇರುವವರಾರು, ಸಂಪುಟದಿಂದ ಹೊರಗುಳಿಯವರಾರು, ಅದೆಲ್ಲವೂ ಕೂಡ ಪಕ್ಕ ಆಗುತ್ತೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿರುವ ಸಿದ್ದರಾಮಯ್ಯ ಯಾರೇ ಏನೇ ಮಾತನಾಡಿದ್ರು ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಮಾತನಾಡಬೇಕು, ಅದರ ಬದಲಾಗಿ ಯಾರೇ ಮಾತನಾಡಿದ್ರು ಕೂಡ ಅದಕ್ಕೆ ಬೆಲೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇರ್ತಾರೆ. ಶಿವಕುಮಾರ್, ಸದ್ಯಕ್ಕಂತೂ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದಾವೆ, ಅದನ್ನು ನಿವಾರಣೆ ಮಾಡುವುದಾಗಿ ಅಥವಾ ಹೈಕಮಾಂಡ್ ಅದಕ್ಕೆ ನಿವಾರಣೆ ಮಾಡುತ್ತೆ ಅಂತ. ಇನ್ನು ಈ ಕ್ಯಾಬಿನೆಟ್ ರೀಶಫಲ್ ವಿಚಾರ, ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಜೊತೆಗೆ ಕ್ಯಾಬಿನೆಟ್ ರೀಶಫಲ್ ವಿಚಾರ, ಎರಡು ವಿಚಾರಗಳು ಬಿಹಾರ ಚುನಾವಣೆಯೇ ಅಂತಿಮ ಅಂತ ಕಾಣಿಸುತ್ತೆ. ಏನೆಲ್ಲ ಒಳಗಿನ ಚರ್ಚೆಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ ವಲಯದಲ್ಲಿ ಅಂತ? ಈಗಾಗಲೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ರಾಜ್ಯದಲ್ಲಿ ಜೋರು ಆಗ್ತಾ ಇದೆ. ಒಂದು ಕಡೆ ಸಂಪುಟ ಪುನರ್ರಚನೆಯ ವಿಚಾರ ಕೂಡ ಚರ್ಚೆಗೆ ಬಂದಿದೆ. ಮುಖ್ಯಮಂತ್ರಿಗಳು 15ರಂದು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಕಪಿಲ್ ಸಿಂಗ್ ಅವರ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ನಿಮಿತ್ತ ದೆಹಲಿಗೆ ತೆರಳ್ತಾ ಇದ್ದಾರೆ. ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡ್ತೇನೆ ಅಂತೇಳಿ ಇವತ್ತು ಮೈಸೂರಿನಲ್ಲಿ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಆ ಸಂದರ್ಭದಲ್ಲೇ ಈ ಸಂಪುಟ ಪುನಾರಚನೆಯ ಬಗ್ಗೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ, ಬದಲಾವಣೆ ವಿಚಾರದಲ್ಲಿ ಏನ್ ಚರ್ಚೆಗಳಾಗ್ತಾ ಇದೆ, ಮತ್ತೆ ಅದರಿಂದ ಆಗ್ತಾ ಇರುವಂತಹ ಎಫೆಕ್ಟ್ ಏನು, ಸರ್ಕಾರ ಮತ್ತೆ ಪಕ್ಷದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರ್ತಾ ಇದೆ, ಇದರ ಬಗ್ಗೆ ಅವರ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ. ಹಾಗೆ ಸಂಪುಟ ಪುನಾರಚನೆಗೆ ಒಪ್ಪಿಗೆಯನ್ನ ಪಡೆಯುವಂತ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ. ಯಾಕೆಂದ್ರೆ 14ರಂದು ಬಿಹಾರದ ಚುನಾವಣೆಗೆ ಹೆಂಡಾಗ್ತಾ ಇದೆ, ಅದೇ ಫಲಿತಾಂಶ ಹೊರಗೆ ಬರ್ತಾ ಇದೆ. ಆ ಕಾರಣಕ್ಕೆ ವರಿಷ್ಠರು ಕೂಡ ಏನು ಬಿಹಾರ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ.
ಆ ಸಂದರ್ಭದಲ್ಲಿ ಅವರು ಫ್ರೀ ಆಗ್ತಾ ಇದ್ದಾರೆ. ಫ್ರೀ ಆದಂತ ಸಂದರ್ಭದಲ್ಲಿ ಅವ್ರ ಜೊತೆ ಚರ್ಚೆಯನ್ನ ಮಾಡಿ ಸಂಪುಟ ಪುನಾರಚನೆಗೆ ಒಪ್ಪಿಗೆಯನ್ನ ಪಡೆಯುವಂತ ಒಂದು ಪ್ರಯತ್ನಗಳನ್ನ ಸಿದ್ದರಾಮಯ್ಯ ಮಾಡಲಿದ್ದಾರೆ. ಒಂದು ವೇಳೆ ಸಂಪುಟ ಪುನಾರಚನೆಗೆ ಅವರು ಒಪ್ಪಿಗೆಯನ್ನ ಪಡೆದಿದ್ದೇ ಆದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಚರ್ಚೆಗೆ ಬರೋದಿಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇರತ್ತೆ. ಯಾಕಂದ್ರೆ ಸಂಪುಟ ಪುನಾರಚನೆಗೆ ಅವಕಾಶವನ್ನ ಮಾಡಿಕೊಟ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಅದು ಮುನ್ನೆಲೆಗೆ ಬರೋದಿಲ್ಲ. ಆ ಕಾರಣಕ್ಕೆ ಸಿದ್ದರಾಮಯ್ಯ ಸಂಪುಟ ಪುನಾರಚನೆಗೆ ಪ್ರಯತ್ನಗಳನ್ನ ಹೆಚ್ಚು ಮಾಡೋದಕ್ಕೆ ಹೊರಟಿದ್ದಾರೆ. 15ರಂದು ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಆದ್ರೆ ಒಳಗಡೆನೆ ನಾನು 21ರೊಳಗಡೆ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಆದ್ರೆ ಇಲ್ಲಿ ಶಾಸಕರು ಮತ್ತೆ ಸಚಿವರು ಯಾರ ಪರವಾಗಿ ನಿಲ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಈ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಈಗಲೇ ಯಾವುದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ 2.5 ವರ್ಷಗಳು ಆಗ್ತಾ ಇರೋದ್ರಿಂದ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಮುಂದಿನ ಚುನಾವಣೆಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡೇ ನಿರ್ಧಾರವನ್ನ ಮಾಡ್ಬೇಕಾಗತ್ತೆ. ಬದಲಾಯಿಸಿದ್ರೆ ಏನಾಗತ್ತೆ, ಬದಲಾವಣೆ ಮಾಡದೇ ಇದ್ರೆ ಏನಾಗತ್ತೆ, ಪಕ್ಷಕ್ಕಾಗುವಂತಹ ಲಾಭ ನಷ್ಟ ಏನು, ಇದೆಲ್ಲವನ್ನು ಕೂಡ ಹೈಕಮಾಂಡ್ ಲೆಕ್ಕಾಚಾರವನ್ನ ಹಾಕಿಯೇ ತೀರ್ಮಾನವನ್ನ ಮಾಡತ್ತೆ. ಹಾಗಾಗಿ ಬಹುತೇಕವಾಗಿ ಸಂಪುಟ ಪುನರಚನೆಗೆ ಅವಕಾಶವನ್ನ ಮಾಡಿಕೊಡಬಹುದು. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ತರಾತುರಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ದಶರಥ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್.